ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆದಿಶಕ್ತಿ ಜಗನ್ಮಾತೆ ನನಗೆ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಗುರುಗಳಾದ ಕೃಪಾನಂದ ಗುರುವಿನ ನಮಸ್ಕಾರಗಳು. ಜ್ಞಾನ ಜ್ಯೋತಿ ಅಸ್ಟ್ರಾಲಜಿ ವೀಕ್ಷಿಸುತ್ತಿರುವ ಎಲ್ಲ ಮಿತ್ರವರ್ಗಕ್ಕೂ ಬಂಧುವರ್ಗಕ್ಕೂ ಸ್ವಾಗತ ಮತ್ತು ನಮಸ್ಕಾರಗಳು. ಈ ದಿನದ ವಿಶೇಷ ರಾಜಯೋಗ ರಹಸ್ಯ. ಜಾತಕದಲ್ಲಿ ರಾಜಯೋಗ ಯಾವ ರೀತಿ ಜಾತಕನಿಗೆ ಫಲ ನೀಡುತ್ತದೆ, ಅದು ಪ್ರಭಾವ ಬೀರುತ್ತದೆ ಅನ್ನುವುದು ಈ ದಿನದ ವಿಶೇಷ. ಅದು ರಾಜಯೋಗ ರಹಸ್ಯ ಮತ್ತು ರಾಜಯೋಗ ದೊರೆಯುವ ಅದೃಷ್ಟ. ಅದು ಹೇಗೆ ನೋಡೋಣ. ಈ ರಾಜಯೋಗ ಹೇಗೆ ಉಂಟಾಗುತ್ತಂದರೆ 1, 5, 9, 4, 7, 10 ಈ ಗ್ರಹಗಳು ಸಂಯೋಗ, ಯುತಿ, ಸಂಬಂಧ, ದೃಷ್ಟಿ ಪರಿವರ್ತನೆಯಿಂದ ಜಾತಕದಲ್ಲಿ ರಾಜಯೋಗ ಉಂಟಾಗುತ್ತದೆ. ಉದಾಹರಣೆ ಪ್ರಕಾರ ಮೇಷ ಲಗ್ನ, ಮೇಷ ರಾಶಿ. ಈ ಲಗ್ನಕ್ಕೆ ಲಗ್ನಾಧಿಪತಿ ಮಂಗಳ, ಪಂಚಮಾಧಿಪತಿ ರವಿ, ಭಾಗ್ಯಾಧಿಪತಿ ಗುರು, ಚತುರ್ಥಾಧಿಪತಿ ಚಂದ್ರ, ಸಪ್ತಮಾಧಿಪತಿ ಶುಕ್ರ, ದಶಮಾಧಿಪತಿ ಶನಿ. ಈ ಗ್ರಹಗಳು ರಾಜಯೋಗವನ್ನು, ಸಾಮಾನ್ಯವಾದ ಯೋಗವನ್ನು ಕೊಡುವ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾದರೆ ಜಾತಕದಲ್ಲಿ ರಾಜಯೋಗ ಹೇಗೆ ಉಂಟಾಗುತ್ತೆ ಇನ್ನೊಂದು ಸಲ ನೋಡಬೇಕಾದರೆ, ಈ 1, 5, 9 ಈ ಗ್ರಹಗಳು ಸಂಯೋಗ ಅತಿ ಮಹಾರಾಜಯೋಗ, 4, 7, 10 ಸಾಮಾನ್ಯ ರಾಜಯೋಗ. ಯೋಗಾಧಿಪತಿ ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ. ಜಾತಕನು ಅಭಿವೃದ್ಧಿಯಾಗಿದ್ದರೆ, ಅತಿ ಉನ್ನತ ಸ್ಥಾನದಲ್ಲಿದ್ದರೆ, ಒಳ್ಳೆಯ ಮಣಿತನ, ಹಣಕಾಸು, ಒಳ್ಳೆಯ ಅನುಕೂಲಗಳು ಇರುವುದರಿಂದ ಇವನಿಗೆ ರಾಜಯೋಗ ಜಾತಕದಲ್ಲಿ ಉಂಟಾಗಿದೆ ಎಂದು ನಾವು ತಿಳಿದುಕೊಳ್ಳಬಹುದು. ಕೆಲವು ಜಾತಕದಲ್ಲಿ ರಾಜಯೋಗ ಇರುತ್ತದೆ, ಆದರೂ ಆ ವ್ಯಕ್ತಿಗೆ ಸರಿಯಾಗಿ ಅದರ ಫಲ ದೊರೆಯುವುದಿಲ್ಲ. ಕಾರಣ ಎಷ್ಟೇ, ರಾಜಯೋಗ ದಶೆ ಬರಬೇಕು. ಒಬ್ಬ ವ್ಯಕ್ತಿ ವಿದ್ಯಾಭ್ಯಾಸ ಮುಗಿಸಿ ಅವನು ಉದ್ಯೋಗ ಹುಡುಕುವ ಸಮಯದಲ್ಲಿ ರಾಜಯೋಗ ಬರುವುದರಿಂದ ಅವನಿಗೆ ಒಳ್ಳೆಯ ಕೆಲಸ ಕಾರ್ಯಗಳು ದೊರೆಯುತ್ತದೆ. ಹಾಗೆ ರಾಜಯೋಗ ಯಾವಾಗ ಬರಬೇಕು? ಈಗ ರಾಜಯೋಗ ಮಧ್ಯಂತರ ವಯಸ್ಸಿನಲ್ಲಿ ಒಂದು 25, 30 ಅಥವಾ 35 ಈ ಸಮಯದಲ್ಲಿ ಯಾವ ಜಾತಕನಿಗೆ ರಾಜಯೋಗ ಬರುವುದು, ರಾಜಯೋಗ ದೊರೆಯುವುದು, ಆ ಜಾತಕನು ಉನ್ನತ ಸ್ಥಾನಮಾನ ಹೊಂದಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ. ಇದು ರಾಜಯೋಗ ವಿಶೇಷ. ಹಾಗಾದರೆ ರಾಜಯೋಗ ಯಾವ ರೀತಿ ಬರುತ್ತದೆ? ಯಾಗಿದೆ ಮೇಷ ಲಗ್ನ, ಮೇಷರಾಶಿ, ಚಂದ್ರ ಅಶ್ವಿನಿ ನಕ್ಷತ್ರ 1ನೇ ಪಾಲಿದ್ದಾಗ ಬರುವುದು ಮೊದಲು ಕೇತು ದಶೆ. ಈ ದಶೆ ಬರುವುದರಿಂದ ರಾಜಯೋಗ ಬರುವುದಿಲ್ಲ. ನಂತರ ಬರುವುದು ಶುಕ್ರ ದಶೆ. ಇವನು 2 ಮತ್ತು 7 ಮಾರಕಾಧಿಪತಿ ಇರುವುದರಿಂದ ಇದು ರಾಜಯೋಗವಾಗುವುದಿಲ್ಲ. ನಂತರ ಬರುವುದು ರವಿ ದಶೆ. ಈ ರವಿ ದಶೆಯಲ್ಲಿ ರಾಜಯೋಗ ಜಾತಕನಿಗೆ ಉಂಟಾಗುತ್ತದೆ. 27 ವರ್ಷ ನಂತರ ಜಾತಕನಿಗೆ ಬರುವ ರವಿ ದಶೆ ರಾಜಯೋಗವನ್ನು ಸರಿಯಾದ ಸಮಯದಲ್ಲಿ ಬರುತ್ತದೆ. ಆ ಸಮಯದಲ್ಲಿ ಜಾತಕನು ಅಭಿವೃದ್ಧಿ, ಹಣ, ಅಂತಸ್ತು, ಒಳ್ಳೆಯ ಉದ್ಯೋಗ, ಒಳ್ಳೆಯ ಮಣಿತನ ಎಲ್ಲವನ್ನು ದೊರೆಯುತ್ತದೆ, ಎಲ್ಲವೂ ಹೊಂದುತ್ತದೆ. ಇದು ರಾಜಯೋಗದ ವಿಶೇಷ. ಹಾಗಾದರೆ ಜಾತಕನಿಗೆ ರವಿ ದಶೆ ಬಂದರೂ ರಾಜಯೋಗ ಬಂದರೂ ಅಭಿವೃದ್ಧಿ ಹೊಂದುವುದಿಲ್ಲ ಏಕೆ? ಕೆಲವು ಸಲ ನಾವು ಹೇಳ್ತೇವೆ, ದೈವಜ್ಞ ಹೇಳ್ತಾರೆ, ಪ್ರವರ್ತಕರು ಹೇಳ್ತಾರೆ, ನಿನಗೆ ರಾಜಯೋಗ ಇದೆ, ಚೆನ್ನಾಗಿದೆ, ಅಭಿವೃದ್ಧಿಯಾಗುತ್ತೆ ಅಂತೇಳಿ. ಆದರೂ ಕೆಲವು ಸಲ ಜಾತಕನಿಗೆ ರಾಜಯೋಗ ಇದ್ದರೂ, ರಾಜಯೋಗ ಬಂದರೂ, ರಾಜಯೋಗ ದಶೆ ನಡೆದರೂ ಅವನ ಜೀವನದಲ್ಲಿ ಅಭಿವೃದ್ಧಿ ಇರುವುದಿಲ್ಲ. ಸಾಲ, ತೊಂದರೆ, ಹಣಕಾಸಿನ ಸಮಸ್ಯೆ, ಉದ್ಯೋಗದ ತೊಂದರೆ ಇದೆಲ್ಲ ಬರುವುದು ಕಾರಣ ಏನು? ಕಾರಣ ಇಷ್ಟೇ ಮಿತ್ರರೇ, ರಾಜಯೋಗ ಗ್ರಹ ರವಿ ಮತ್ತು ಗುರು ಇವರು ಕೇಂದ್ರದಲ್ಲಿ ಅಥವಾ ಮಿತ್ರಸ್ಥಾನದಲ್ಲಿ ಅಥವಾ ಉಚ್ಚಸ್ಥಾನ ಇದ್ದಾಗ ಈ ರಾಜಯೋಗ ಪ್ರಬಲವಾಗಿ ಫಲ ನೀಡುತ್ತದೆ ಮತ್ತು ಪರಿಣಾಮಕಾರಿಯಾಗಿರುತ್ತದೆ. ಈ ರಾಜಯೋಗ ನಡೆದಾಗ ಅಷ್ಟಮ ಶನಿ, ಅರ್ಧಷ್ಟಮ ಶನಿ, 7.5 ಶನಿ ಇದು ಬಂದರೆ ರಾಜಯೋಗ ಸಂಪೂರ್ಣವಾಗಿ ಫಲ ನೀಡುವುದಿಲ್ಲ. ಇದು ಪ್ರಮುಖವಾದ ಕಾರಣ. ಜಾತಕನಿಗೆ ರಾಜಯೋಗ ಇದ್ದರೂ, ರಾಜಯೋಗ ದಶೆ ನಡೆದರೂ ಅದರ ಪರಿಣಾಮ, ಅದರ ಫಲ ಯಾಕೆ ಸಿಗುವುದಿಲ್ಲ ಅಂದರೆ, ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಈ ಶನಿ ಪ್ರಭಾವದಿಂದ ರಾಜಯೋಗ ಸಂಪೂರ್ಣವಾದ ಫಲ ನೀಡುವುದಿಲ್ಲ. ಕಾರಣ ರವಿ ದಶೆ ನಡೆದಾಗ 7.5 ನಡೆದರೆ ರವಿ ಮತ್ತು ಶನಿ ಇಬ್ಬರು ಶತ್ರುಗ್ರಹಗಳು. ಈ ರವಿ ದಶೆ ಕೊಡುವ ರಾಜಯೋಗ ಫಲವನ್ನು ಶನಿ 7.5 ಶನಿ ಆ ಫಲವನ್ನು ತಡೆಯುತ್ತಾನೆ. ಆದ ಕಾರಣ ರಾಜಯೋಗ
ಫಲ ಸಂಪೂರ್ಣವಾಗಿ ಜಾತಕನಿಗೆ ದೊರೆಯುವುದಿಲ್ಲ. ಹಾಗಾದರೆ ಪೂರ್ಣವಾದ ಫಲ ರಾಜಯೋಗ ಜಾತಕನಿಗೆ ಯಾವಾಗ ದೊರೆಯುತ್ತದೆ ಅಂದರೆ ರವಿ ದಶೆ ಮುಗಿದ ನಂತರ ಮಂಗಳ ದಶೆ. ಮಂಗಳ 1 ಮತ್ತು 8 ಮನೆಯ ಅಧಿಪತಿ, ಅಷ್ಟೊಂದು ಪರಿಣಾಮಕಾರಿಯಾದ ಯೋಗ ಇರುವುದಿಲ್ಲ. ನಂತರ ಬರುವುದು ರಾಹು ದಶೆ. ರಾಹು ಒಳ್ಳೆಯ ಪ್ಲೇಸ್ಮೆಂಟಲ್ಲಿದ್ದು ಒಳ್ಳೆಯ ಗ್ರಹಗಳ ಸಂಬಂಧ, ಒಳ್ಳೆಯ ಗ್ರಹಗಳ ದೃಷ್ಟಿ ಶುಭವಾಗಿದ್ದರೆ ಈ ರಾಜಯೋಗ ಜಾತಕನಿಗೆ ಒಳ್ಳೆಯ ಫಲ ನೀಡುತ್ತದೆ. ರಾಹು ದಶೆ ಮುಗಿದ ನಂತರ ಬರುವುದು ಗುರು ದಶೆ. ಗುರು 9ನೇ ಮನೆಯ ಅಧಿಪತಿ, ಭಾಗ್ಯಾಧಿಪತಿ. ಈ ಗುರು ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಮಿತ್ರ ಸ್ಥಾನದಲ್ಲಿ ಇದ್ದು ರವಿ ಮತ್ತು ಗುರು ಇಬ್ಬರು ಸಂಯೋಗ ಹೊಂದಿ ಗುರು ದಶೆ ನಡೆದಾಗ ರಾಜಯೋಗ ಸಂಪೂರ್ಣ ಫಲ ನೀಡುತ್ತದೆ. ಈ ಸಮಯದಲ್ಲಿ ಸಾಡೆ ಸಾತಿ ಅಷ್ಟಮ ಅರ್ಧಷ್ಟಮ ಬಂದರೂ ರಾಜಯೋಗ ಸಂಪೂರ್ಣವಾದ ಫಲ ಜಾತಕನಿಗೆ ನೀಡುತ್ತದೆ. ಹೇಗೆಂದರೆ ರವಿ ಮತ್ತು ಶನಿ ಮತ್ತು ಗುರು ಮಿತ್ರಗಳಾದ ಕಾರಣ ಇಲ್ಲಿ ಸಾಡೆ ಸಾತಿ ಬಂದರೂ ಗುರುವಿಗೆ ಶನಿಯ ಪ್ರಭಾವ ಅಷ್ಟೊಂದು ಬೀರುವುದಿಲ್ಲ. ಆದ ಕಾರಣ ರಾಜಯೋಗ ಸಂಪೂರ್ಣ ಫಲ ಜಾತಕನಿಗೆ ನೀಡುತ್ತದೆ. ಇದು ರಾಜಯೋಗದ ವಿಶೇಷ. ಕೆಲವು ಸಲ ಜಾತಕದಲ್ಲಿ ರಾಜಯೋಗ ಭಂಗವಾಗುತ್ತದೆ. ಅಖಂಡ ಸಾಮ್ರಾಜ್ಯ ಯೋಗ ಇದ್ದರೂ ಜಾತಕನು ಭಿಕ್ಷುಕನು, ಬಿಕಾರಿ, ತಿನ್ನಲು ಕೂಳಿಲ್ಲ, ಹರಕು ಬಟ್ಟೆ, ಹರಕು ಮನೆ ಈ ಸ್ಥಾನದಲ್ಲಿರುವ ಕಾರಣ ರಾಜಯೋಗ ಇದ್ದರೂ ಆ ರಾಜಯೋಗ ಭಂಗವಾಗಿದ್ದರಿಂದ ಜಾತಕನಿಗೆ ರಾಜಯೋಗ ದೊರೆಯುವುದಿಲ್ಲ. ಹಾಗಾದರೆ ಜಾತಕದಲ್ಲಿ ಕುಂಡಲಿಯಲ್ಲಿ ರಾಜಯೋಗ ಯಾವ ರೀತಿ ಭಂಗವಾಗುತ್ತದೆ, ಅದರ ಪರಿಣಾಮವನ್ನು ಹೇಗೆ ದೊರೆಯುವುದಿಲ್ಲ, ಅದರಿಂದ ಏನು ಸಮಸ್ಯೆ, ಈ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು.